ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾವು ಬಾಳೆ ಗಿಡವನ್ನು ಎಷ್ಟು ಅಡಿ ಅಂತರದಲ್ಲಿ ನಾಟಿ ಮಾಡಬೇಕು ಹಾಗೂ ಈ ಬಾಳೆ ಗಿಡಕ್ಕೆ ನಾವು ಯಾವ ಯಾವ ರಾಸಾಯನಿಕ ಗೊಬ್ಬರವನ್ನು ಬಳಸಬೇಕು ಹಾಗೂ ಈ ಬಾಳೆ ಗಿಡಕ್ಕೆ ಬರುವ ರೋಗಗಳು ಹಾಗೂ ನಿಯಂತ್ರಣ ಮಾಡಲು ಯಾವ ಔಷಧಿ ಬಳಸಬೇಕು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಮೊದಲಿಗೆ ನಾವು ನೀರು ನಿಲ್ಲದ ಹಾಗೂ ಉತ್ತಮ ಚರಂಡಿ ವ್ಯವಸ್ಥೆಯುಳ್ಳ ಜಮೀನನ್ನು ಆಯ್ಕೆ ಮಾಡಬೇಕು. ಆ ಜಮೀನಿಗೆ ಆರೋಗ್ಯಕರ ಹಾಗೂ ರೋಗಮುಕ್ತ ಟಿಶ್ಯೂ ಕಲ್ಚರ್ ವ್ಯವಸ್ಥೆಯಿಂದ ಅಭಿವೃದ್ಧಿಯಾದ ಸಸ್ಯವನ್ನು ನಾವು ನಾಟಿ ಮಾಡಲು ಬಳಸಬೇಕು. ಈ ಸಸ್ಯವನ್ನು 1.8 ಇಂಟು 1.8 ಮೀಟರ್ ಅಥವಾ 5 ಅಡಿ 10 ಇಂಚು ಇಂಟು 5 ಅಡಿ 10 ಇಂಚು ಈ ಅಳತೆಯಲ್ಲಿ ನಾವು ಈ ಬಾಳೆ ಸಸ್ಯವನ್ನು ನಾಟಿ ಮಾಡಬೇಕಾಗುತ್ತದೆ. ನಾಟಿ ಮಾಡಿದ ನಂತರ ಈ ಬಾಳೆ ಸಸ್ಯಕ್ಕೆ ಯಾವ ಯಾವ ರಾಸಾಯನಿಕ ಗೊಬ್ಬರವನ್ನು ಕೊಡಬೇಕು ಎಂಬುದರ ಬಗ್ಗೆ ನೋಡುವುದಾದರೆ ನೋಡಿ, ನಾವು ಮುಖ್ಯವಾಗಿ NPK ರಸಗೊಬ್ಬರವನ್ನು ಕೊಡಬೇಕು. ಅಂದರೆ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್ ಈ 3 ಪೋಷಕಾಂಶವುಳ್ಳ ಗೊಬ್ಬರವನ್ನು ಕೊಡಬೇಕಾಗುತ್ತೆ. ನೋಡಿ, ಮೊದಲ 2 ತಿಂಗಳಲ್ಲಿ ನಾವು NPK ರೇಷಿಯೋ 1:1:1 ಈ ಗೊಬ್ಬರವನ್ನು ಕೊಡಬೇಕಾಗುತ್ತೆ. ಒಂದು ಗಿಡಕ್ಕೆ 90 ಗ್ರಾಮ್ನಂತೆ ಗಿಡದ ಸುತ್ತ ಉದುರಿಸಬೇಕಾಗುತ್ತೆ. ಇನ್ನು ಮೂರರಿಂದ 4ನೇ ತಿಂಗಳಲ್ಲಿ ನಾವು NPK ರೇಷಿಯೋ 2:1:2 ಈ ಗೊಬ್ಬರವನ್ನು ನಾವು ಒಂದು ಗಿಡಕ್ಕೆ 120 ಗ್ರಾಮ್ನಂತೆ ಕೊಡಬೇಕಾಗುತ್ತೆ. ಇನ್ನು 5ರಿಂದ 6ನೇ ತಿಂಗಳಲ್ಲಿ NPK ರೇಷಿಯೋ 2:1:3 ಈ ಪ್ರಮಾಣದಲ್ಲಿ ನಾವು ಒಂದು ಗಿಡಕ್ಕೆ 140 ಗ್ರಾಮ್ ಗೊಬ್ಬರವನ್ನು ಕೊಡಬೇಕಾಗುತ್ತೆ. ಇನ್ನು 7ರಿಂದ 8ನೇ ತಿಂಗಳಲ್ಲಿ NPK ರೇಷಿಯೋ 1:1:3 ಈ ಪ್ರಮಾಣದಲ್ಲಿ ನಾವು ಒಂದು ಗಿಡಕ್ಕೆ 140 ಗ್ರಾಮ್ನಂತೆ ಗೊಬ್ಬರವನ್ನು ಕೊಡಬೇಕಾಗುತ್ತೆ. ಇನ್ನು 9ರಿಂದ 10ನೇ ತಿಂಗಳಲ್ಲಿ NPK ರೇಷಿಯೋ 1:0.5:3 ಈ ಪ್ರಮಾಣದಲ್ಲಿ ನಾವು ಒಂದು ಗಿಡಕ್ಕೆ 110 ಗ್ರಾಮ್ ಗೊಬ್ಬರವನ್ನು ಕೊಡಬೇಕಾಗುತ್ತೆ. ಹಾಗೂ 11ರಿಂದ 12ನೇ ತಿಂಗಳಲ್ಲಿ ನಾವು NPK ರೇಷಿಯೋ 1:0.5:3 ಈ ಪ್ರಮಾಣದಲ್ಲಿ ನಾವು ಒಂದು ಗಿಡಕ್ಕೆ 80 ಗ್ರಾಮ್ನಂತೆ ಈ ರಸಗೊಬ್ಬರವನ್ನು ಕೊಡಬೇಕಾಗುತ್ತೆ. ಇದರ ಜೊತೆಗೆ ನಾವು ಕೆಲವು ಮೈಕ್ರೋನ್ಯೂಟ್ರಿಯೆಂಟ್ಸ್ ಗೊಬ್ಬರವನ್ನು ಮಣ್ಣಿಗೆ ಸೇರಿಸಬೇಕಾಗುತ್ತೆ. ಅವುಗಳು ಮೆಗ್ನೀಷಿಯಂ ಸಲ್ಫೇಟ್ ಮತ್ತು ಜಿಂಕ್ ಸಲ್ಫೇಟ್ ಮತ್ತು ಬೋರಾನ್ ಈ 3 ಪೋಷಕಾಂಶವುಳ್ಳ ಗೊಬ್ಬರವನ್ನು ಮಣ್ಣಿಗೆ ಸೇರಿಸುವುದು ತುಂಬ ಉತ್ತಮವಾಗಿದೆ. ಇದರ ಜೊತೆಗೆ ನಾವು ಮುಖ್ಯವಾಗಿ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಮಣ್ಣಿಗೆ ಸೇರಿಸಬೇಕು. ಹಾಗೂ ಸಾವಯವ ಪದಾರ್ಥ ಮತ್ತು ಪೋಷಕಾಂಶವುಳ್ಳ ಗೊಬ್ಬರವನ್ನು ಮಣ್ಣಿಗೆ ಸೇರಿಸುವುದು ಉತ್ತಮ. ಹಾಗೂ ಈ ಸಾವಯವ ಗೊಬ್ಬರ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡುತ್ತದೆ. ಇದರಿಂದ ಬಾಳೆಯ ಇಳುವರಿ ಅಭಿವೃದ್ಧಿಯಾಗುತ್ತದೆ. ಇನ್ನು ನೀರಾವರಿ ವ್ಯವಸ್ಥೆಯ ಬಗ್ಗೆ ನೋಡುವುದಾದರೆ ನೋಡಿ, ಬಾಳೆಗೆ ಡ್ರಿಪ್ ಇರಿಗೇಷನ್ ಅಥವಾ ಡ್ರಿಪ್ ನೀರಾವರಿ ಉತ್ತಮ ಆಯ್ಕೆಯಾಗಿದೆ. ಹಾಗೂ ಈ ಬಾಳೆಯ ಬಡ್ಡೆಯಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು ಹಾಗೂ ಸದಾಕಾಲ ತೇವಾಂಶ ಇರುವಂತೆ ಕಾಪಾಡಿಕೊಳ್ಳಬೇಕು. ಈಗ ಈ ಬಾಳೆ ಗಿಡಕ್ಕೆ ಬರುವ ಪ್ರಮುಖ ರೋಗಗಳನ್ನು ನೋಡುವುದಾದರೆ ನೋಡಿ, ಮೊದಲನೇ ರೋಗ ಫ್ಯುಸೇರಿಯಂ ವಿಲ್ಟ್ ಅಥವಾ ಪನಾಮ ರೋಗ. ಇದು ಒಂದು ಫಂಗಲ್ ಇನ್ಫೆಕ್ಷನ್ ಆಗಿದೆ. ಈ ರೋಗದ ಲಕ್ಷಣವನ್ನು ನೋಡುವುದಾದರೆ ನೋಡಿ, ಬಾಳೆ ಗಿಡದ ಕೆಳಗಿನ ಹಳೆಯ ಎಲೆ ಹಳದಿ ಬಣ್ಣಕ್ಕೆ ತಿರುಗುತ್ತದೆ ಹಾಗೂ ಎಲೆಗಳು ಬಾಡಿ ಕೆಳಗೆ ಬೀಳಲು ಪ್ರಾರಂಭವಾಗುತ್ತವೆ. ಹಾಗೂ ಕಾಂಡವನ್ನು ಕತ್ತರಿಸಿದಾಗ ಒಳಗಿನ ನಾಳಗಳಲ್ಲಿ ಕಂದು ಬಣ್ಣ ಕಾಣಸಿಗುತ್ತದೆ. ಹಾಗೂ ಈ ರೋಗ ತೀವ್ರವಾದಂತೆ ಬಾಳೆ ಗಿಡ ಒಣಗಲು ಪ್ರಾರಂಭವಾಗುತ್ತದೆ. ಹಾಗಾದರೆ ಈ ರೋಗವನ್ನು ನಾವು ನಿಯಂತ್ರಣ ಮಾಡಲು ಯಾವ ಔಷಧಿಯನ್ನು ಸಿಂಪಡಣೆ ಮಾಡಬೇಕು ಎಂಬುದರ ಬಗ್ಗೆ ನೋಡುವುದಾದರೆ ನೋಡಿ, ಬಾಳೆ ಗಿಡದ ಕಂದು ಇರುತ್ತಲ್ಲ, ನಾಟಿ ಮಾಡುವ ಮುಂಚೆ ಇರುತ್ತಲ್ಲ ಗಿಡ, ಆ ಗಿಡದ ಕಂದನ್ನು ನಾವು 0.2% ಕಾರ್ಬೆಂಡಾಜಿಮ್ ಅಥವಾ ಬೆನೋಮೈಲ್ ಎಂಬ ದ್ರಾವಣದಲ್ಲಿ 20ರಿಂದ 30 ನಿಮಿಷ ಮುಳುಗಿಸಿ ನಂತರ ಆ ಗಿಡವನ್ನು ನಾಟಿ ಮಾಡಲು ಬಳಸಬೇಕು. ಹಾಗೂ ಈ ರೋಗ ಹೆಚ್ಚಿನ ಪ್ರಮಾಣದಲ್ಲಿ ಬಂದಾಗ, ಅಂದರೆ ಒಂದು ಗಿಡಕ್ಕೆ ರೋಗ ಬಂದಿದೆ, ಅದರ ಪಕ್ಕದಲ್ಲಿ ಇರುವ ಗಿಡ ಆರೋಗ್ಯವಾದ ಗಿಡ, ಆ ಗಿಡಕ್ಕೆ ರೋಗ ಬಂದಿಲ್ಲ, ಆದರೆ ಈ ರೋಗ ಬೇರಿನ ಮುಖಾಂತರ ಹರಡುತ್ತದೆ. ಆದ್ದರಿಂದ ನಾವು ಆರೋಗ್ಯಕರ ಗಿಡಕ್ಕೆ ನಾವು ಕಾರ್ಬೆಂಡಾಜಿಮ್ 1 ಲೀಟರ್ಗೆ 2 ಗ್ರಾಮ್ ಅಥವಾ ಪ್ರೊಪಿಕೆನಜಲ್ ಇದು 1 ಲೀಟರ್ಗೆ 1 ml ದ್ರಾವಣವನ್ನು ನಾವು ಮಿಕ್ಸ್ ಮಾಡಿ ಈ ಔಷಧಿಯನ್ನು ನಾವು ಗಿಡದ ಸುತ್ತ ಟ್ರೆಂಚಿಂಗ್ ಮಾಡಬೇಕಾಗತ್ತೆ. ಆರೋಗ್ಯಕರ ಗಿಡಕ್ಕೆ ಮಾತ್ರ. ಈ ರೀತಿ ಮಾಡುವುದರಿಂದ ನಾವು ಆರೋಗ್ಯ ಗಿಡಕ್ಕೆ ಈ ಕಾಯಿಲೆ ಬರದಂತೆ ತಡೆಗಟ್ಟಬಹುದು. ಈ ರೀತಿ ನಾವು ಈ ರೋಗವನ್ನು ತಡೆಗಟ್ಟಬಹುದು. ಇನ್ನು 2ನೇ ರೋಗ ಸಿಗಾಟೋಗ ಅಥವಾ ಎಲೆ ಚುಕ್ಕೆ ರೋಗ. ಈ ರೋಗದ ಲಕ್ಷಣವನ್ನು ನೋಡುವುದಾದರೆ ನೋಡಿ, ಎಲೆಗಳಲ್ಲಿ
ಸಣ್ಣ ಹಳದಿ ಅಥವಾ ಕಂದು ಬಣ್ಣದ ಚುಕ್ಕೆಗಳು ಕಾಣಸಿಗುತ್ತವೆ ಹಾಗೂ ನಂತರ ಈ ಚುಕ್ಕೆಗಳು ದೊಡ್ಡದಾಗಿ ಕಪ್ಪು ಅಥವಾ ಕಂದು ಬಣ್ಣಕ್ಕೆ ತಿರುಗುತ್ತವೆ ಹಾಗೂ ಈ ರೋಗ ತೀವ್ರವಾದಲ್ಲಿ ಎಲೆಗಳು ಬೇಗ ಒಣಗಲು ಪ್ರಾರಂಭವಾಗುತ್ತದೆ. ಹಾಗಾದರೆ ನಾವು ಈ ರೋಗವನ್ನು ನಿಯಂತ್ರಣ ಮಾಡಲು ಯಾವ ಔಷಧಿಯನ್ನು ಬಳಸಬೇಕು ಎಂಬುದರ ಬಗ್ಗೆ ನೋಡುವುದಾದರೆ ನೋಡಿ, ರೋಗದ ಪ್ರಾರಂಭಿಕ ಹಂತದಲ್ಲಿ ಪ್ರೊಪಿಕಾನಜಲ್ 25% EC ಈ ಔಷಧಿಯನ್ನು 1 ಲೀಟರ್ಗೆ 1 ml ನಂತೆ ಬಳಸಬೇಕು. ಅಥವಾ ಡೆಫೆನೋಕೊನಜಲ್ ಈ ಔಷಧಿಯನ್ನು 1 ಲೀಟರ್ಗೆ 1 ml ಜೊತೆಗೆ 1% ಮಿನರಲ್ ಆಯಿಲ್ ಅಥವಾ ಗಮ್ಮಿನೊಂದಿಗೆ ಮಿಶ್ರಣ ಮಾಡಿ ಈ ದ್ರಾವಣವನ್ನು ಸ್ಪ್ರೇ ಮಾಡುವುದು ಉತ್ತಮ ಫಲಿತಾಂಶವನ್ನು ಕೊಡುತ್ತದೆ. ಹಾಗೂ ಮಳೆಗಾಲದ ಸಮಯದಲ್ಲಿ ನಾವು ಮಾನ್ಕೋಜೋಬ್ 75% WP ಈ ಔಷಧಿಯನ್ನು 1 ಲೀಟರ್ಗೆ 2.5 ಗ್ರಾಂನಂತೆ ಅಥವಾ ಕಾಪರ್ ಆಕ್ಸಿಕ್ಲೋರೈಡ್ 1 ಲೀಟರ್ಗೆ 3 ಗ್ರಾಂನಂತೆ ಸ್ಪ್ರೇ ಮಾಡಬೇಕು. ಏನಾದರೂ ಈ ರೋಗ ಹೆಚ್ಚು ಸ್ಪ್ರೆಡ್ ಆದಲ್ಲಿ ನಾವು ಪ್ರತಿ 15ರಿಂದ 20 ದಿನಕ್ಕೊಮ್ಮೆ ಉತ್ತಮ ಪರಿಣಾಮಕಾರಿ ಆದ ಫಂಗಿಸೈಡನ್ನು ನಾವು ಸ್ಪ್ರೇ ಬಳಸಬೇಕಾಗತ್ತೆ. ಈ ರೀತಿ ಮಾಡುವುದರಿಂದ ನಾವು ಈ ರೋಗವನ್ನು ನಿಯಂತ್ರಣೆ ಮಾಡಬಹುದು. ಇನ್ನು ಮೂರನೇ ರೋಗವಾದ ಬನಾನಾ ಬಂಟಿ ಟಾಪ್ ವೈರಸ್ ಈ ರೋಗದ ಲಕ್ಷಣವನ್ನು ನೋಡುವುದಾದರೆ ನೋಡಿ, ಹೊಸ ಎಲೆಗಳು ಚಿಕ್ಕದಾಗಿ ಹಾಗೂ ನೇರವಾಗಿ ಬೆಳೆಯಲು ಪ್ರಾರಂಭವಾಗುತ್ತವೆ ಹಾಗೂ ಸಸ್ಯದ ಮೇಲ್ಭಾಗದಲ್ಲಿ ಎಲೆಗಳು ಗುಂಪಾಗಿ ಕಾಣುತ್ತವೆ ಹಾಗೂ ಈ ಗಿಡದ ಬೆಳವಣಿಗೆ ಕುಂಠಿತವಾಗುತ್ತದೆ. ಹಾಗಾದರೆ ನಾವು ಈ ರೋಗವನ್ನು ನಿಯಂತ್ರಣ ಮಾಡಲು ಯಾವ ಔಷಧಿಯನ್ನು ಬಳಸಬೇಕು ಎಂಬುದರ ಬಗ್ಗೆ ನೋಡುವುದಾದರೆ ನೋಡಿ, ಈ ವೈರಸ್ ಬಂದ ಗಿಡಕ್ಕೆ ನಾವು ಔಷಧಿಯನ್ನು ಹೊಡೆದು ಈ ರೋಗವನ್ನು ನಿವಾರಣೆ ಮಾಡಲು ಸಾಧ್ಯವಿಲ್ಲ. ಆದರೆ ರೋಗ ಬಂದ ಗಿಡವನ್ನು ನಾವು ಬೇರಿನ ಸಮೇತ ಕಿತ್ತಿ ನಾಶಪಡಿಸುವುದು ಉತ್ತಮ ಆಯ್ಕೆಯಾಗಿದೆ. ಹಾಗೂ ಇದರ ಜೊತೆಗೆ ಈ ವೈರಸ್ ರೋಗವನ್ನು ಹರಡುವ ಕೀಟಗಳಿವೆ. ಈ ವೈರಸ್ಸನ್ನು ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ರವಾನೆ ಮಾಡಿ ಈ ರೋಗವನ್ನು ಸ್ಪ್ರೆಡ್ ಮಾಡ್ತೇವೆ. ಅದರಿಂದ ನಾವು ಈ ಕೀಟಗಳನ್ನು ನಾಶಪಡಿಸಿ ಈ ರೋಗವನ್ನು ನಿಯಂತ್ರಣಕ್ಕೆ ತರಬಹುದು. ಇನ್ನು ನಾಲ್ಕನೆಯ ರೋಗ ಆಂಥ್ರಾಕೋನಸ್ ಅಥವಾ ಹಣ್ಣು ಕೊಳೆ ರೋಗ. ಈ ರೋಗದ ಲಕ್ಷಣವನ್ನು ನೋಡುವುದಾದರೆ ಹಣ್ಣುಗಳಲ್ಲಿ ಕಪ್ಪು ಅಥವಾ ಕಂದು ಚುಕ್ಕೆಗಳು ಕಾಣಸಿಗುತ್ತವೆ. ಹಾಗಾದರೆ ಈ ರೋಗವನ್ನು ನಾವು ನಿಯಂತ್ರಣ ಮಾಡಲು ಯಾವ ಔಷಧಿಯನ್ನು ಬಳಸಬೇಕು ಎಂಬುದರ ಬಗ್ಗೆ ನೋಡುವುದಾದರೆ ನೋಡಿ, ಹೂ ಬಿಟ್ಟು ಗೊನೆ ಹೊರ ಬಂದ 20 ದಿನಗಳ ನಂತರ ಅಂದರೆ ಗೊನೆಯ ಬೆಳವಣಿಗೆ ಹಂತದಲ್ಲಿ ನಾವು ಕಾರ್ಬಂಡಾಜಿಮ್ 50% WP ಈ ಔಷಧಿಯನ್ನು 1 ಲೀಟರ್ ನೀರಿಗೆ 1 ಗ್ರಾಂನಂತೆ ಅಥವಾ ಮಾನ್ಕೋಜೋಬ್ 75% WP ಈ ಔಷಧಿಯನ್ನು ನಾವು 1 ಲೀಟರ್ ನೀರಿಗೆ 2 ಗ್ರಾಂನಂತೆ ಸಿಂಪಡಣೆ ಮಾಡಬೇಕು. ಇದನ್ನು ನಾವು 15 ದಿನಗಳ ಅಂತರದಲ್ಲಿ 2ರಿಂದ 3 ಬಾರಿ ಮರು ಬಳಕೆ ಮಾಡಬೇಕು. ಆದರೆ ಈ ಔಷಧಿ ಕೆಮಿಕಲ್ ಔಷಧಿ ಆಗಿರುವುದರಿಂದ ನಾವು ಈ ಔಷಧಿಯನ್ನು ನಾವು ಬಾಳೆಕಾಯಿಗೆ ಹೊಡೆಯುವುದು ಹೆಚ್ಚು ಸೂಕ್ತವಲ್ಲ. ಆದ್ದರಿಂದ ನಾವು ಜೈವಿಕ ನಿಯಂತ್ರಣವನ್ನು ನೋಡುವುದಾದರೆ ನೋಡಿ, ಸ್ಪೂಡೋಮೋನಾಸ್ ಫ್ಲೋರೆನ್ಸಿಸ್ ಅಥವಾ ಟ್ರೈಕೋಡರ್ಮಾ ಆರ್ಜಿನಮ್ ಈ ಔಷಧಿಯನ್ನು ನಾವು 1 ಲೀಟರ್ ನೀರಿಗೆ 5ರಿಂದ 10 ಗ್ರಾಂನಂತೆ ಮಿಶ್ರಣ ಮಾಡಿ ಈ ದ್ರಾವಣವನ್ನು ನಾವು ಪ್ರತಿ 15 ದಿನಗಳಿಗೊಮ್ಮೆ ಎಲೆಗಳಿಗೆ ಹಾಗೂ ಗೊನೆಗೆ ಸಿಂಪಡಣೆ ಮಾಡುವುದರಿಂದ ನಾವು ಜೈವಿಕ ವಿಧಾನದಲ್ಲಿ ನಾವು ಈ ಬಾಳೆಕಾಯಿಯನ್ನು ಈ ಹಣ್ಣಿನ ಕೊಳೆ ರೋಗದಿಂದ ನಿಯಂತ್ರಣ ಮಾಡಬಹುದು. ಇನ್ನು ಬಾಳೆ ಗಿಡಕ್ಕೆ ಕೀಟದ ಬಾಧೆಯನ್ನು ನೋಡುವುದಾದರೆ ನೋಡಿ, ಸ್ಪೂಡೋಸ್ಟೆಮ್ ವಿವಿಲ್ ಎಂಬ ಕೀಟವು ಬಾಳೆಯ ಕಾಂಡವನ್ನು ಕೊರೆದು ಬಾಳೆ ಗಿಡವನ್ನು ದುರ್ಬಲಗೊಳಿಸುತ್ತದೆ. ಅದಕ್ಕಾಗಿ ನಾವು ಈ ಕೀಟವನ್ನು ನಾವು ನಿಯಂತ್ರಣ ಮಾಡಲು ಸ್ಪೂಡೋಸ್ಟೆಮ್ ಟ್ರ್ಯಾಪ್ಗಳನ್ನು ನಾವು ಗಿಡದ ಬಡ್ಡೆಯಲ್ಲಿ ಅಳವಡಿಸಬೇಕಾಗುತ್ತದೆ. ಈ ಟ್ರ್ಯಾಪರ್ಗಳ ಮೂಲಕ ಈ ಹುಳು ಸಾಯುತ್ತದೆ. ಇನ್ನು ಥ್ರಿಪ್ಸ್ ಕೀಟವು ಹೂ ಮತ್ತು ಎಲೆ ಹಣ್ಣುಗಳಿಗೆ ಹಾನಿಯನ್ನು ಉಂಟುಮಾಡುತ್ತದೆ. ಇನ್ನು ಅಪಾಯ್ಡ್ಸ್ ಕೀಟವು ಸಸ್ಯದಲ್ಲಿ ಸಸ್ಯಸಾರವನ್ನು ಇರುತ್ತದೆ ಮತ್ತು ವೈರಸ್ ರೋಗವನ್ನು ಹರಡುತ್ತದೆ. ಅದಕ್ಕಾಗಿ ನಾವು ಈ 2 ಕೀಟವನ್ನು ನಾವು ನಿಯಂತ್ರಣ ಮಾಡಲು ಅಸಿಟೋಮಿಪ್ರಿಡ್ ಅಥವಾ ಸ್ಪೈನೋಥೋರಾಮ್ ಈ ಔಷಧಿಯನ್ನು ನಾವು ಸಸ್ಯಕ್ಕೆ ಸಿಂಪಡಣೆ ಮಾಡುವುದರಿಂದ ಈ ಕೀಟದಿಂದ ಆಗುವ ಹಾನಿಯನ್ನು ನಾವು ನಿಯಂತ್ರಣ ಮಾಡಬಹುದು. ಈ ಎಲ್ಲ ವಿಷಯವು ಈ ಬಾಳೆ ಗಿಡವನ್ನು ಹೇಗೆ ಅಭಿವೃದ್ಧಿಪಡಿಸಬಹುದು ಅಥವಾ ಹೇಗೆ ಹೆಲ್ದಿಯಾಗಿ ಬೆಳೆಯಬಹುದು ಎಂಬುದರ ಬಗ್ಗೆ ಈ ಎಲ್ಲ ಮಾಹಿತಿ ಆಗಿದೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ.